ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಗೆ ಕೆಲವೊಂದು ಸಲ ಯಾರೂ ಕರೀದೆ ಬರುವ ಒಂದು ಕಿರಿಕಿರಿ ಅತಿಥಿ ಅಂದರೆ ಅದು ಇಲಿ. ಒಂದು ಸಲ ಮನೆ ಒಳಗಡೆ ಬಂದರೆ ಸಾಕು, ಇಡೀ ಮನೆ ತಲೆ ಕೆಳಗಾಗೋ ಮಟ್ಟಿಗೆ ಕಿರಿಕಿರಿ ಮಾಡ್ತವೆ. ಅಕ್ಕಿ ಚೀಲ ಕಚ್ಚೋದು, ತರಕಾರಿ ಕಚ್ಚೋದು, ಬಟ್ಟೆ ಹಾಳು ಮಾಡೋದು, ಗ್ಯಾಸ್ ಹತ್ರ ಓಡಾಡೋದು, ಒಂದಲ್ಲ ಒಂದು ಸಮಸ್ಯೆ ಕೊಡುತ್ತಲೇ ಇರುತ್ತೆ. ಹೆಚ್ಚು ಕೋಪ ಬರೋದು ಏನಂದರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಇವುಗಳ ಆಟ ಮಾತ್ರ ಜಾಸ್ತಿ ಆಗ್ಬಿಡುತ್ತೆ. ಆಟ ಶುರು ಆಗ್ಬಿಡುತ್ತೆ. ಅಡುಗೆ ಮನೆಯಲ್ಲಿ ಪಾತ್ರೆ ಕೆಳಗಡೆ ಬೀಳೋ ಸದ್ದು, ಪ್ಲಾಸ್ಟಿಕ್ ಕಚ್ಚೋ ಸದ್ದು, ಕಾಗದ ಹರಿಯೋ ಸದ್ದು ಕೇಳಿದ್ರೆ ಸಾಕು, ತುಂಬ ಟೆನ್ಷನ್ ಆಗಿಬಿಡುತ್ತೆ. ಮನೆ ಎಷ್ಟೇ ಕ್ಲೀನ್ ಇಟ್ಟರು ಇಲಿ ಬಂದ್ಬಿಟ್ರೆ ಸಾಕು, ಅಲ್ಲಲ್ಲಿ ಗಲೀಜು ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಂತೂ ಮನೇಲಿದ್ರೆ ಇನ್ನೂ ಭಯ. ಯಾಕೆಂದರೆ ಇಲಿ ಓಡಾಡೋ ಜಾಗದಲ್ಲಿ ಕೀಟಾಣುಗಳು ಇರುತ್ತವೆ. ಅದಕ್ಕಾಗಿ ಹಲವಾರು ಅಂಗಡಿಯಲ್ಲಿ ಸಿಗುವ ವಿಷ ತಂದಿಡ್ತಾರೆ, ಔಷಧಿ ಹಾಕ್ತಾರೆ, ಬಲೆ ಇಡ್ತಾರೆ. ಆದರೆ ಏನೇ ಮಾಡಿದ್ರೂ ಕೂಡ ತುಂಬ ಸಲ ಇಲಿ ಸಾಯೋದೇ ಮನೆಯ ಮೂಲೆ ಮೂಲೆಗಳಲ್ಲಿ. ನಂತರ ಆ ವಾಸನೆ ತಾಳೋದಕ್ಕೂ ಕೂಡ ಆಗೋಲ್ಲ. ಎಲ್ಲಿ ಸತ್ತು ಬಿದ್ದಿದೆಯೋ ಅಂತ ಹುಡುಕೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಹಾಗಾದರೆ ಇಲಿನ ಕೊಲ್ಲದೆ ಮನೆಯಿಂದ ಓಡಿಸೋ ಸುಲಭ ಉಪಾಯ ಇದೆಯಾ? ಹೌದು ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಸುಲಭವಾದ ಒಂದು ಮನೆ ಮದ್ದು ಹೇಳ್ತೀನಿ. ಇದಕ್ಕೆ ಜಾಸ್ತಿ ಖರ್ಚು ಇಲ್ಲ, ಮನೆಯಲ್ಲೇ ಸಿಗೋ ಕೆಲವು ವಸ್ತುಗಳಿಂದ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಇಲಿ ಸಾಯೋದಿಲ್ಲ, ಮನೆ ಬಿಟ್ಟು ಓಡಿ ಹೋಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲು ನಮಗೆ ಬೇಕಾಗೋದು ಸ್ವಲ್ಪ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇಲ್ಲದೇ ಇದ್ದರೆ ಗೋಧಿ ಹಿಟ್ಟು ಇದ್ದರೂ ಸಾಕು, ಅಕ್ಕಿ ಹಿಟ್ಟು ಇದ್ದರೂ ಪರವಾಗಿಲ್ಲ. ಮನೇಲಿ ಏನಿದೆಯೋ ಅದನ್ನೇ ಬಳಸ್ಬೋದು. 1-2 ಚಮಚದಷ್ಟು ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಚಮಚ ಡಿಟರ್ಜೆಂಟ್ ಪೌಡರ್ ಹಾಕಬೇಕು. ಬಟ್ಟೆ ಒಗೆಯೋ ಪೌಡರ್ ಸಾಕು. ನಾನಿಲ್ಲಿ ಲಿಕ್ವಿಡ್ನ ತಗೊಂಡಿದ್ದೀನಿ, ನಿಮ್ಮ ಹತ್ರ ಏನಿದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಪಾತ್ರೆ ಯೂಸ್ ಮಾಡ್ತಿರಲ್ಲ, ಅದು ನೀವು ಅಡುಗೆಗೆ ಏನಾದರೂ ಮನೆಯಲ್ಲಿ ಬೇಕಾದಂಥ ವಸ್ತುಗಳನ್ನು ಯೂಸ್ ಮಾಡುವಂತಹ ಪಾತ್ರೆ ಆಗಿರಬಾರ್ದು. ವೇಸ್ಟ್ ಅಂತ ಹಾಕಿರ್ತೀರಲ್ವ, ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು, ಬೇಡದೇ ಇರುವ ಪಾತ್ರೆ ಆಗಿರ್ಬೋದು, ಅದನ್ನು ತಗೊಳ್ಳಿ. ನಾನು ಹೇಳಿದಾಗೆ ಡಿಟರ್ಜೆಂಟ್ ಪೌಡರ್ ಅಂದರೆ ಬಟ್ಟೆ ಒಗೆಯೋ ಪೌಡರ್ ಸಾಕು, ಅಥವಾ ಲಿಕ್ವಿಡ್ ಇದ್ರೂ ಓಕೆನೆ. ಇದು ಅಂತೂ ತುಂಬ ಮುಖ್ಯ. ಇದಾದಮೇಲೆ ಅರ್ಧ ಚಮಚ ಅಥವಾ 1 ಚಮಚ ಬೇಕಿಂಗ್ ಸೋಡಾ ಹಾಕಿ. ಇದನ್ನೇ ಕೆಲವರು ಸಿಹಿ ಸೋಡಾ ಅಂತ ಕೂಡ ಹೇಳ್ತಾರಲ್ವ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಈ ಮೂರನ್ನು ಚೆನ್ನಾಗಿ ಕಲಸಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಪೇಸ್ಟ್ ಥರ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಬಾರ್ದು, ತುಂಬ ತೆಳುವಾಗಿ ನೀರಾಗಿ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಲಿ. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಜಾಗ್ರತೆಯಿಂದ ಮಾಡಬೇಕು. ನಾನು ಹೇಳಿದ ಪ್ರಮಾಣದಲ್ಲೇ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಇನ್ನೊಂದು ಮುಖ್ಯವಾದ ವಸ್ತು ಬೇಕಾಗುತ್ತೆ. ಮನೆಯಲ್ಲಿ ಮಸ್ಕಿಟೋ ಕಾಯಿಲ್ ಇರುತ್ತಲ್ಲ, ಅಂದರೆ ಸೊಳ್ಳೆ ಬತ್ತಿ, ಆ ಕಾಯಿಲ್ನ ಸ್ವಲ್ಪ ಪುಡಿ ಮಾಡಿ ಹಾಕಿ. ಅಂದರೆ ತುಂಬ ಚೆನ್ನಾಗಿ ಪುಡಿ ಆಗಬೇಕು. ಪುಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಈ ಪೇಸ್ಟ್ಗೆ ಸೇರಿಸಿ. ಇದು ಯಾಕೆ ಅಂದರೆ ಇದರ ವಾಸನೆ ಇಲಿಗಳಿಗೆ ಇಷ್ಟ ಆಗಲ್ಲ, ಆದರೆ ಹಿಟ್ಟಿನ ವಾಸನೆಗೆ ಅದು ಹತ್ತಿರ ಬರುತ್ತೆ. ಇದೆಲ್ಲ ಸೇರಿ ಒಂದು ರೀತಿಯ ವಾಸನೆ ಬರುತ್ತೆ. ಅದನ್ನು ಇಲಿ ತಿಂದಮೇಲೆ ಅದಕ್ಕೆ ಅಸಹನೆ ಆಗುತ್ತೆ. ಆಗ ಅದು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಫ್ರೆಂಡ್ಸ್, ಈ ವಿಧಾನ ತುಂಬ ಜನ ಟ್ರೈ ಮಾಡಿರ್ತಾರೆ, ನಾನು ಕೂಡ ಮಾಡಿದ್ದೀನಿ. ಅದರಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಈ ಪೇಸ್ಟ್ ರೆಡಿ ಆದಮೇಲೆ ಇದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಮೊದಲು ಒಂದು ಹಳೆಯ ಬ್ರಷ್ ತಗೊಳ್ಳಿ, ಅಥವಾ ನಿಮ್ಮ ಮನೇಲಿ ಹಳೆಯ ಪ್ಲಾಸ್ಟಿಕ್ ಸ್ಪೂನ್ ಇದ್ದರೆ, ಅಥವಾ ಮನೇಲಿ ಮಾಮೂಲಿಯಾಗಿ ಪ್ಲಾಸ್ಟಿಕ್ ಸ್ಪೂನ್ಸ್ಗಳು ಇದ್ದೇ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಒಂದು ಬ್ರಷನ್ನು ತಗೊಳ್ಳಿ, ಹಳೆಯ ಬ್ರಷನ್ನು ತಗೊಂಡು ಅದರಲ್ಲಿ ಮನೆಗೆ ಕ್ಲೀನಿಂಗ್ ಬಳಸುವ ಹಳೆಯ ಬ್ರಷ್ ಇದ್ದರೂ ಕೂಡ ಸಾಕು, ಹೊಸದನ್ನು ಯೂಸ್ ಮಾಡಬೇಡಿ. ಆ ಬ್ರಷ್ ಭಾಗಕ್ಕೆ ಈ ಪೇಸ್ಟ್ ಚೆನ್ನಾಗಿ ಹಚ್ಚಿ. ಬ್ರಷ್ ಇಲ್ಲದೆ ಇದ್ದರೆ ಪೇಪರ್ ಕೂಡ ಬಳಸ್ಬೋದು. ಹಳೆಯ ಪತ್ರಿಕೆ ಅಥವಾ ನೋಟ್ಬುಕ್ ಪೇಪರ್ ಇದ್ದರೂ ಸಾಕು. ಪೇಪರ್ ಮೇಲೆ ಈ ಪೇಸ್ಟನ್ನು ಚೆನ್ನಾಗಿ ಹಚ್ಚಿ. ಇದನ್ನು ಎಲ್ಲಿ ಇಡಬೇಕು ಅಂದರೆ, ಸಾಮಾನ್ಯವಾಗಿ ಇಲಿಗಳು ಬಾಗಿಲಿನ ಕೆಳಗಿನಿಂದ ಒಳಗಡೆ ಬರುತ್ತೆ ಅಲ್ವಾ, ಅಲ್ಲಿ, ಅದರಿಂದ ಮನೆಯ ಮುಖ್ಯ ಬಾಗಿಲ ಹತ್ತಿರ ಇಡಿ. ಅದರಲ್ಲೂ ರಾತ್ರಿ ಟೈಮ್ನಲ್ಲಿ ಇಟ್ಟರೆ ಒಳ್ಳೆಯದು. ಯಾಕೆ ಅಂದರೆ ಇಲಿ ಹೆಚ್ಚು ಓಡಾಡೋದು ರಾತ್ರಿ. ಇನ್ನೊಂದು ಜಾಗ ಅಂದರೆ ಅಡಿಗೆ ಮನೆ. ಅಡಿಗೆ ಮನೆಗೆ ಇಲಿ ಯಾವಾಗಲೂ ಬರೋಕ್ಕೆ ಕಾರಣ ಅಲ್ಲಿ ತಿನ್ನೋ ವಸ್ತು ಸಿಗುತ್ತೆ ಅಂತ.
ಹಾಗಾಗಿ ರಾತ್ರಿ ಮಲಗೋ ಮುಂಚೆ ಗ್ಯಾಸ್ ಹತ್ರ, ಸಿಂಕ್ ಕೆಳಗಡೆ, ಕಿಚನ್ ಕೌಂಟರ್ ಹತ್ರ ಈ ಪೇಸ್ಟ್ ಹಚ್ಚಿದ ಪೇಪರ್ ಇಡಿ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಅಡುಗೆ ಮನೆಯಲ್ಲಿ ಬೇರೆ ತಿನ್ನೋ ವಸ್ತು ಓಪನ್ ಆಗಿ ಇರಬಾರ್ದು. ಅನ್ನ, ತರಕಾರಿ, ಕಸ ಏನೂ ಹೊರಗಡೆ ಇರಬಾರ್ದು. ಯಾಕೆಂದರೆ ಇಲಿಗೆ ಬೇರೆ ತಿನ್ನೋದು ಸಿಕ್ಕಿದ್ರೆ ಇದನ್ನು ಬಿಟ್ಟು ಬೇರೆದನ್ನು ತಿನ್ನೋದಕ್ಕೆ ಹೋಗ್ಬಿಡುತ್ತೆ. ಸೊ ರಾತ್ರಿ ಮಲಗೋ ಮುಂಚೆ ಕಿಚನ್ ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಈ ವಿಧಾನವನ್ನು ಬಳಸಿ. ಕೆಲವರು ಕೇಳ್ತಾರೆ, ಇದರಿಂದ ಇಲಿ ಸಾಯುತ್ತಾ ಅಂತ. ಫ್ರೆಂಡ್ಸ್, ಈ ವಿಧಾನದಲ್ಲಿ ಮುಖ್ಯ ಉದ್ದೇಶ ಇಲಿನ ಕೊಲ್ಲೋದು ಅಲ್ಲ, ಅದನ್ನು ಮನೆಯಿಂದ ಓಡಿಸೋದು. ಯಾಕೆಂದರೆ ಇಲಿ ಮನೆಯೊಳಗೆ ಸತ್ತರೆ ತುಂಬ ದುರ್ವಾಸನೆ ಬರುತ್ತೆ. ಕೆಲವೊಮ್ಮೆ ಎಲ್ಲಿ ಸತ್ತಿದೆಯೋ ಹುಡ್ಕೋಕ್ಕೂ ಕೂಡ ಆಗೋಲ್ಲ ಅಲ್ವಾ. ಅದಕ್ಕಿಂತ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಒಳ್ಳೆಯದಲ್ವಾ. ಇನ್ನೊಂದು ಟಿಪ್ ಹೇಳ್ತೀನಿ ಕೇಳಿ. ಮನೇಲಿ ಯಾವಾಗಲೂ ಸ್ವಚ್ಛತೆ ಇರಲಿ. ನೈಟ್ ಊಟ ಆದಮೇಲೆ ಪಾತ್ರೆ ತೊಳೆದ್ಬೇಡಿ. ಕಸವನ್ನು ಹೆಚ್ಚು ಹೊತ್ತು ಮನೆ ಒಳಗಡೆ ಇಡಬೇಡಿ. ಇಲಿಗೆ ಮುಖ್ಯವಾಗಿ ಬೇಕಾಗೋದು ತಿನ್ನೋದು ಮತ್ತು ಅದು ಅಡಗಿ ಕುಳಿತುಕೊಳ್ಳುವಂತಹ ಜಾಗ. ಅದನ್ನು ನಾವು ಕಡಿಮೆ ಮಾಡಿದ್ರೆ ಇಲಿ ಕೂಡ ಕಡಿಮೆ ಆಗುತ್ತೆ. ಹಳೆಯ ಬಾಕ್ಸ್, ಕಾಗದದ ಗುಡ್ಡೆ, ಉಪಯೋಗ ಇಲ್ಲದೆ ಸಾಮಾನುಗಳನ್ನು ತುಂಬ ದಿನ ಒಂದೇ ಜಾಗದಲ್ಲಿ ಇಡಬೇಡಿ. ಅವುಗಳೆಲ್ಲ ಇಲಿ ಗೂಡು ಮಾಡಿಕೊಳ್ಳುತ್ತೆ. ಮನೆಯ ಬಾಗಿಲ ಕೆಳಗೆ ದೊಡ್ಡ ಗ್ಯಾಪ್ ಇದ್ದರೆ ಅದನ್ನು ಕೂಡ ಮುಚ್ಚುವ ಪ್ರಯತ್ನ ಮಾಡಿ. ಇನ್ನು ಕೆಲವರಿಗೆ ಸೀಲಿಂಗ್ ಮೇಲೆ ಓಡಾಡೋ ಶಬ್ದ ಬರುತ್ತೆ. ಅಂಥವರು ಮೇಲ್ಮನೆ ಅಥವಾ ಸ್ಟೋರ್ ರೂಮ್ ಕೂಡ ಕ್ಲೀನ್ ಇಡಬೇಕು. ಫ್ರೆಂಡ್ಸ್, ಈ ಚಿಕ್ಕ ಚಿಕ್ಕ ಅಭ್ಯಾಸಗಳಿಂದ ಇಲಿ ಸಮಸ್ಯೆ ತುಂಬ ಕಡಿಮೆ ಆಗುತ್ತೆ. ನೀವು ಈ ವಿಧಾನ ಒಂದು ಸಲ ಟ್ರೈ ಮಾಡಿ ನೋಡಿ. ಕೆಲಸ ಆದರೆ ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಇಂತಹ ಮನೆ ಉಪಯೋಗದ ಟಿಪ್ಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಸ್ನೇಹಿತರೆ, ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಮನೆಯವರ ಜೊತೆ ಸಂತೋಷವಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್.